ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕರಿಚಾಯೆ ಪೆಟ್ಟು ತಿನ್ನೋದಕ್ಕೆ ಕೊಲ್ಲಿ ರಾಷ್ಟ್ರಗಳ ಮನಸ್ಸಿಲ್ಲ. ಆದರೂ ನೋಡಿ ಎಲ್ಲೆಲ್ಲೇನೇನಾಗ್ತಿದೆ ಅಂತ. ಇರಾಕ್ ರಾಜಧಾನಿ ಬಾಗ್ದಾದ್ ಬಳಿ ಕೂಡ ಕ್ಷಿಪಣಿ ದಾಳಿ ಆಗಿದೆ. ಅಮೆರಿಕದ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಈ ದಾಳಿ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ದಾಳಿಗೆ ಅಮೆರಿಕದ MQ-1 ಡ್ರೋನ್ ಧ್ವಂಸವಾಗಿರೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಅಮೆರಿಕ ಡ್ರೋನ್ ಧ್ವಂಸ ಮಾಡಿರೋದಾಗಿ ಇರಾನ್ ಹೇಳ್ಕೊಂಡಿದೆ. ನಿಮಗೆ ನೆನಪಿರಬಹುದು, ಈ ಹಿಂದೆ ಅಮೆರಿಕದ ಫೈಟರ್ ಜೆಟ್ಗಳನ್ನು F-17 ಇಂದ ಹಿಡಿದು F-16 ತನಕ ನಾವು ಹೊಡೆದುರುಳಿಸಿದ್ವಿ ಅಂತ ಜಂಬ ಕೊಚ್ಕೊಂಡಿತ್ತು ಇರಾನ್. ಈಗಲೂ ಅಷ್ಟೇ ನಾವು ಅವರ ಅತ್ಯಾಧುನಿಕ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಿದ್ದೀವಿ, ಮುಗಿಸಿದ್ದೀವಿ. ನಮ್ಮ ತಂಟೆಗೆ ಬಂದರೆ ಹುಷಾರ್ ಅಂತ ಇರಾನ್ ಈ ಮೆಸೇಜನ್ನು ಕೊಡ್ತದೆ. ಮೆಸೇಜ್ ಇಸ್ ವೆರಿ ಕ್ಲಿಯರ್ ಟು ಅಮೆರಿಕ. ಅಮೆರಿಕ ಏನು ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಇರಾಕ್ನಲ್ಲಿ ಅತಿ ದೊಡ್ಡ ಅಮೆರಿಕದ ಏರ್ ಬೇಸ್ ಕೂಡ ಇದೆ. ಅದನ್ನು ಗುರಿಯಾಗಿಸ್ಕೊಂಡು ದಾಳಿ ಆಗ್ತಾ ಇದೆ. ಇರಾಕ್ ಮತ್ತು ಇರಾನ್ ಬಾರ್ಡರ್ನ ಹಂಚಿಕೊಳ್ಳುತ್ತೆ. وين رايح؟ تعال تعالي تعال تعال محمد جيب هاي سيارة؟ جيب السيارة بس هاك شو مقراتي فعلي هاي بدنا نتفتح ಇರಾಕ್ ಮೇಲೆ ಇರಾನ್ ನಡೆಸಿರುವಂತಹ ದಾಳಿಯ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ ನಿಮಗೆ. ಸೊ ಇಲ್ಲಿ ಅಮೆರಿಕದ ಏರ್ ಬೇಸ್ ಎಲ್ಲಿದೆ ಅದನ್ನು ಟಾರ್ಗೆಟ್ ಮಾಡೋ ಕೆಲಸ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸೋ ಕೆಲಸ ಕೂಡ ಆಗಿದೆ. ಈ ಎರಡೂ ದೇಶಗಳ ಮಧ್ಯೆ ಇರಾಕ್ ಮತ್ತು ಇರಾನ್ ನಡುವೆ ಆಲ್ಮೋಸ್ಟ್ ಒಂದು 1599 ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚ್ಕೊಳ್ತಾರೆ. ಆಮೇಲೆ ಇರಾಕ್ನಲ್ಲೂ ಅತಿ ಹೆಚ್ಚು ಶಿಯಾ ಜನ ಇದ್ದಾರೆ. ಇರಾಕ್ ಮೇಲ್ನೋಟಕ್ಕೆ ಹೊರ ಜಗತ್ತಿಗೆ ಇತ್ತೀಚೆಗೆ ತೋರಿಸ್ಕೊಳ್ಳಲ್ಲ ತಾನು ಇರಾನ್ ಜೊತೆಗಿದ್ದೀನಿ ಅಂತ, ಬಟ್ ಅಲ್ಲಿನ ಜನರ ಭಾವನೆನೇ ಬೇರೆ ಬೇರೆ ಇದೆ. ಇರಾನ್ ಮತ್ತು ಅಮೆರಿಕ ಅಂತ ಬಂದಾಗ ಅಲ್ಲಿನ ಜನರ ನಿಯತ್ತು, ಧಾರ್ಮಿಕತೆ ವಿಚಾರ ಎಲ್ಲವೂ ಕೂಡ ಬದಲಾಗುತ್ತೆ. ಇದು ಹಿಸ್ಟ್ರಿ. ಇನ್ನೊಂದು ಕಡೆಗೆ ಅಮೆರಿಕದ MQ-1 ಡ್ರೋನ್ ಧ್ವಂಸವಾಗಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಥರದ್ದು ವಿಜುವಲ್ಸನ್ನು ಹರಿಬಿಡೋದ್ರ ಮೂಲಕ ಜಗತ್ತಲ್ಲಿ ಸೈಕಾಲಜಿಕಲಿ ನಾವು ತುಂಬ ಮುಂದೆ ಇದ್ದೀವಿ. ಅತ್ಯಾಧುನಿಕ ವಾರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಹತ್ರ ಇದೆ ಅನ್ನೋದನ್ನು ಇರಾನ್ ಹೇಳ್ಕೊಳ್ತಾ ಇದೆ ಮತ್ತು ನಮ್ಮ ಶಕ್ತಿ ಕುಂದಿಲ್ಲ ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತಿದೆ. ಸೌದಿಯಲ್ಲಿನ ಸುಲ್ತಾನ್ ಏರ್ ಬೇಸ್ ಅನ್ನು ಕೂಡ ಟಾರ್ಗೆಟ್ ಮಾಡೋ ಕೆಲಸವನ್ನ ಸೈಮಲ್ಟೇನಿಯಸ್ಲಿ ಇರಾನ್ ಮಾಡ್ತಾ ಇದೆ. ತನ್ನ ರೇಂಜ್ನಲ್ಲಿ, ತನ್ನ ಕೈಯಳತೆಯ ರೇಂಜ್ನಲ್ಲಿ ಯಾವ್ಯಾವ ದೇಶಗಳು ಬರುತ್ತೋ ಮತ್ತವ್ರಿಗೆಲ್ಲ ಬಿಸಿ ಮುಟ್ಟಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮೇಲೆ ದಾಳಿ ಆದರೆ ನಾವು ನಿಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ, ನಾವು ಮುಳುಗ್ತೀವಿ ಅಂದರೆ ನೀವು ಮುಳುಗಬೇಕು ಅನ್ನೋ ಆಲೋಚನೆ ಇರಾನ್ಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸೌದಿಯ ಏರ್ ಬೇಸ್, ನಿಮಗೆ ಈ ಹೆಸರು ತುಂಬ ಕೇಳಿರ್ತೀರಿ ನೀವು ಈ ಸುಲ್ತಾನ್ ಏರ್ ಬೇಸ್ ಅನ್ನೋದು ಪದೇ ಪದೇ ಅಟ್ಯಾಕ್ ಒಳಗಾಗಿದ್ದಂತಹ ಏರ್ ಬೇಸು. ಸಿಟ್ಟೇನಕ್ಕೆ ಅಂತ ಹೇಳಿದ್ರೆ ಅಮೆರಿಕದ ಮೇಲೆ ಡೈರೆಕ್ಟಾಗಿ ದಾಳಿ ಮಾಡೋಷ್ಟು ರೇಂಜ್ ಮಿಸೈಲ್ ಇಲ್ಲ ಇರಾನ್ ಹತ್ರ. ಸೊ ಇಲ್ಲಿ ಹಿಟ್ ಇಟ್ ವೇರ್ ಇಟ್ ಹರ್ಟ್ಸ್ ಅನ್ನೋದನ್ನು ಫಾಲೋ ಮಾಡುತ್ತೆ ಇರಾನ್.